ಸೆರೆಲ್ಲ ನೋಡ್ತೀರಾ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಈ ಕಡೆ ಡ್ರಮ್ಗೆ ನಾನು ನೀರು ತುಂಬಿಸ್ತಾ ಇದ್ರೆ, ಈ ಕಡೆ ನಮ್ಮ ತಾತನ ಟ್ಯಾಂಕರ್ ಹಾಲು ತುಂಬಿಸ್ತಾ ಇದ್ನೋ. ಸೆರೆಮಟ್ಟಿದ್ದ ತೋಟದ ಹತ್ರ ಹೋದೆ, ಟ್ಯಾಂಕ್ ನೀರಿಂದ ತುಂಬಿಸಿರೋ ಕ್ಯಾನ್ ಎತ್ಕೊಂಡು. ಯಾಕಂತಂದ್ರೆ ಬಲೆ ಕಟ್ ಮಾಡಕ ಬಂದಿದ್ರು. ಇವತ್ತು ಎಷ್ಟನೇ ಕೊಯ್ಲಪ್ಪ ಕಟ್ ಮಾಡ್ತಾ ಇದ್ದಂದ್ರೆ ನಾನು 5ನೇ ಕೊಯ್ಲು. ಇವರು ಕೋಲಾರದಿಂದ ಬಂದಿರೋದು. ಇವತ್ತು 23 ಜನ ಬಂದಿದ್ರು. ಸೆರೆಮಟ್ಟಿದ್ದ ಅವರು ಶಾಮ್ ನೀರು ತೊಳ್ಕೊಂಡು ಕ್ಲೀನಿಗೆ ಕ್ರೇಟ್ ಗಿಲ್ಕ ತುಂಬ್ತಾ ಇದ್ರು. ಟೈಮ್ ನೋಡಿದ್ರೆ 11 ಗಂಟೆ ಆಗಿತ್ತು. ನಮ್ಮ ಮನೆಗೆ ಹೋಗಿ ಟೀ ಮಾಡಿಸ್ಕೊಂಡ್ಬಂದು ಪಾಪ ಎಲ್ಲಾರ್ಗು ಟೀ ಕೂಡ ಕೊಟ್ಟೆ. ಇದು ಬಲ್ತಿರಕಾಯಿ, ಇದನ್ನ ಎತ್ತಿ ಸೈಡ್ ಬಿಸಾಕಿದ್ರು. ಇದನ್ನ ತಗೊಳಲ್ಲ ನಾವು ಅಂತ. ಆ ಬಲ್ತಿರಕಾಯಿನ ಅಲ್ಲಿ ನಮ್ಮೂರಾಗ ಯಾರು ಬಂದಿದ್ರು ನಮ್ಮ ತರದಕ್ಕ ಅವ್ರಿಗೆಲ್ಲರಿಗೂ ಒಂದು ಚಿಪ್ ಕೊಟ್ಟೆ. ಇದು ನಂಬರ್ 1 ಕಾಯಿ. ಇವತ್ತು ಎಷ್ಟಪ್ಪ ರೇಟ್ ಕೊಟ್ಟಿರೋದಂದ್ರೆ ನಾನು 23 ರೂಪಾಯಿ ರೇಟ್ ಆಗಿ ಕೊಟ್ಟಿರೋದು. ಸೆರೆಮಟ್ಟಿದ್ದು ವೇಸ್ಟೇಜ್. ಇದು ಯಾಕೆ ವೇಸ್ಟೇಜ್ ಅಂತಂದ್ರೆ ನೋಡಿ, ಈ ತರ ಮಚ್ಚೆಗಳಿದ್ರು ಕೂಡ ಅವರು ಈಸ್ಕೊಂಡಿಲ್ಲ. ಸೆರೆಮಟ್ಟಿದ ಅದನ್ನೆಲ್ಲ ಸೈಡ್ ಕೆತ್ತಾಕಿ ಟೆಂಪಕ ಕ್ಲೀನ್ ಆಗಿ ಲೋಡ್ ಕೂಡ ಮಾಡ್ಕೊಂಡಿದ್ರು. ದೊಡ್ಡ ಟೆಂಪ ಕೂಡ ಬಂದಿತ್ತು, ಅದಕ್ಕೆ ಲೋಡ್ ಮಾಡಕ್ಕಾಗಿಲ್ಲ. ಯಾಕಪ್ಪ ಲೋಡ್ ಮಾಡಕ್ಕಾಗಿಲ್ಲ ಅಂತ ನಾನು ಡ್ರೈವರ್ನ ಕೇಳಿದೆ. ಡ್ರೈವರ್ ಹೇಳಿದ್ದು ಈ ತರ, ಗಾಡಿ ಸ್ಟಾರ್ಟ್ ಆಗ್ತಲ್ಲ ಅದು, ಅದಕ್ಕೆ ಚಿಕ್ಕ ಟೆಂಪೋ ಮಾತ್ರ ಲೋಡ್ ಮಾಡಿದಾರೆ. ಇದನ್ನ ನಾಳೆ ಮಾಡ್ತಾರಂತ. ಸರಿ ಅಣ್ಣ, ಆಯ್ತಾ ಮೆಕ್ಯಾನಿಕ್ ಬರ್ತಾರೇನೋ? ಬರ್ತಾ ಇದಾರೆ, ಫೋನ್ ಮಾಡಿ. ಬರ ಸರಿಲ್ಲ, ಇಲ್ಲ ಡ್ರೈವರ್ ಬರ ಸರಿಲ್ಲ, ನನ್ಕಂತೂ ಗೊತ್ತಿಲ್ಲ. ಸೆರೆಮಟ್ಟಿದ್ದ ಇದನ್ನ ಗಣೇಶನ ಹಬ್ಬಕ್ಕೆ ಬಿಟ್ಟಿದ್ರೆ ಕಟ್ ಮಾಡಕ. ಇದು 6ನೇ ಕೊಯ್ಲು. ಅದಾದ್ಮೇಲೆ 7ನೇ ಕೊಯ್ಲು ಎಲ್ಲ ಕ್ಲಿಯರ್ ಆಗೋತೈತೆ ನಮ್ಮ ಬಾಳೆ ಗಿಡ ಪೂರ್ತಿ. ಇವತ್ತು ಎಷ್ಟನ್ನಪ್ಪ ಕಟ್ ಮಾಡಿದಂದ್ರೆ ಖಾಲಿ 2 ಟನ್ನು. ಯಾಕಂತಂದ್ರೆ ದೊಡ್ಡ ಟೆಂಪ ಕೈ ಕೊಡ್ತಲ್ಲ, ಅದಕ್ಕೋಸ್ಕರ ಈ ತರ ಕಟ್ ಮಾಡ್ಬಿಟ್ಟಿದ್ದು. ಅದ್ರ ಪಕ್ಕದಾಗ ಸೆಕೆಂಡ್ ಕೊಯ್ಲ್ಕ ಮೋಸ್ ಕೂಡ ಬಿಟ್ಟಿರ್ತೀರಿ. ಈ ತರ ಪಿಚ್ಚೆ ಮಾಡ್ಬಿಟ್ಟಿರ್ತೀರಿ. ಅದ್ರ ಪಕ್ಕದಾಗ ಮೋಸ್ಕ ನಾವ್ ತಾಕತ್ತಿರ್ತೈತೆ ಅಂದ್ಬಿಟ್ಟು ಸೆಕೆಂಡ್ ಕೊಯ್ಲ್ಕ ನಮ್ಮ ಫ್ರೆಂಡ್ 6:15 ಫೋನ್ ಮಾಡ್ಬಿಟ್ಟು ಕಬಾಬು ಎಗ್ ರೈಸ್ ಎಲ್ಲ ತರಿಸಿದೀನಿ ಬಾ ನಮ್ಮ ತೋಟದ ಹತ್ರ ಅಂತ. ಅವ್ರ ತೋಟದ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಹೋಗಕ್ಕೆ 7 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.